ಬಂಧುಗಳೇ, ನನಗೆ ನಿನ್ನೆ 28 ವರ್ಷದ ಹುಡುಗ ಒಬ್ಬ ಮೆಸೇಜ್ ಮಾಡಿದ್ರು. ಅಣ್ಣ, ನಾನು ನಮ್ಮ ಹುಡುಗಿ 8 ವರ್ಷದಿಂದ ಲವ್ ಮಾಡ್ತಾ ಇದೀವಿ, ಇಬ್ರು ಬೇರೆ ಬೇರೆ ಕ್ಯಾಸ್ಟ್. ಅವ್ರ ಅಮ್ಮಂಗೆ ನಮ್ಮ ಲವ್ ವಿಷಯ ಗೊತ್ತಾಗಿ ನಮ್ಮನ್ನ ಬೇರೆ ಮಾಡ್ಬೇಕು ಅಂತ ಸೂಸೈಡ್ ವರ್ಗೂ ಅಟೆಂಪ್ಟ್ ಮಾಡಿದ್ರು. ನಮಗೆ ಬೇರೆ ಆಪ್ಷನ್ ಇಲ್ದೇನೆ ಇಬ್ರು ದೂರ ಆಗ್ಬೇಕಾಗಿ ಬಂತು. ಈಗ ಆ ಹುಡುಗಿ ಮದ್ವೆ ಕೂಡ ಮಾಡ್ತಾ ಇದಾರೆ. ನನಗೆ ಆ ನೋವನ್ನ ತಡ್ಕೊಳಕ್ ಆಗ್ತಾ ಇಲ್ಲ, ಅವಳ ಬಿಟ್ಟು ಬದುಕಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ. ಹಂಗಾಗಿ ಕುಡಿಯೋ ಅಭ್ಯಾಸಕ್ಕೆ ಹೋದೆ, ಅದು ಕೂಡ ದೊಡ್ಡ ಅಡಿಕ್ಷನ್ ಆಗಿ ಪ್ರತಿದಿನ ನನ್ನನ್ನ ಟಾರ್ಚರ್ ಮಾಡ್ತಾ ಇದೆ. ಅದನ್ನ ಮಾಡ್ಲಿಲ್ಲ ಅಂದ್ರೂ ಕೂಡ ಸಾಯ ಅಟೆಂಪ್ಟ್ ಮಾಡಬೇಕು ಅನ್ನೋಷ್ಟು ಯೋಚನೆ ಬರ್ತಾ ಇದೆ. ಇನ್ ಕೇಸ್ ಅವಳೇನಾದ್ರೂ ಮದುವೆ ಆದ್ಮೇಲೆ ನನಗೆ ಫೋನ್ ಮಾಡಿದ್ರೆ ನಾನು ಅವ್ಳ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದಾ ಹೇಳಿ ಅಣ್ಣ ಅಂತ ನನಗೆ ಮೆಸೇಜ್ ಮಾಡಿದ್ರು. ಆ ತಪ್ಪನ್ನು ಮಾತ್ರ ಮಾಡಕ್ ಹೋಗ್ಬೇಡಿ. ಈಗ ಒಬ್ರು ಸಫರ್ ಮಾಡ್ತಾ ಇದ್ದೀರಾ, ಆಮೇಲೆ ತುಂಬಾ ಜನ ಸಫರ್ ಮಾಡ್ಬೇಕಾಗತ್ತೆ ಈ ತರ ವಿಷಯಗಳಲ್ಲಿ. ನೋಡಿ, ಲವ್ ಮಾಡುವಾಗ ಹುಡುಗರಿಗೆ ಯಾವ್ದು ಗೊತ್ತಾಗಲ್ಲ, ಅದು ನೇಚರ್, ಅಟ್ರಾಕ್ಟ್ ಆಗ್ಬಿಡ್ತೀರಾ. ಕೊನೆಗೆ ಒಂದು ಹಂತಕ್ಕೆ ಬಂದಾಗ, ಲವ್ ಅಂದ್ರೆ ಮದುವೆ ಏಜ್ ಬಂದಾಗ, ಹುಡುಗರ ಹತ್ರ 2 ವಿಷಯಗಳು ತುಂಬಾ ಮ್ಯಾಟರ್ ಆಗುತ್ತೆ. ಒಂದು, ಇಬ್ರು ಒಂದೇ ಜಾತಿಯವರಾಗಿರ್ಬೇಕು, ಇಲ್ಲ ಹುಡುಗ ಹಣವಂತನಾಗಿರ್ಬೇಕು. ನಮ್ಮ ಸಮಾಜ ಸೃಷ್ಟಿಯಾಗಿರೋದು ಹೆಂಗೆ, ಏನ್ ಮಾಡಕ್ಕಾಗಲ್ಲ. 2 ಇತ್ತು ಅಂತ ಅಂದ್ರೆ ಸಂಭವ ಎಷ್ಟೋ ಲವ್ ಸ್ಟೋರಿಗಳು ಸಕ್ಸಸ್ ಆಗಿದಾವೆ. ಒಂದಿತ್ತು ಒಂದಿಲ್ಲ ಅಂತ ಅಂದ್ರೆ ಅದೊಂಥರ ಓಡೋ ಎತ್ತಿನ ಗಾಡಿಲಿ ಒಂದ್ ಚಕ್ರ ಇಲ್ಲ ಅನ್ನೋ ಲೆಕ್ಕ. ಸಂಭವ ಹುಡುಗಿ ಮನೆ ಕಡೆ ದೊಡ್ಡ ಮನ್ಸು ಮಾಡಿ ಏನಾದ್ರು ಮದುವೆ ಮಾಡ್ಕೊಟ್ರೆ ವರ್ಕೌಟ್ ಆಗತ್ತೆ. ನನ್ನ ಲೈಫಲ್ಲಿ ಆಯ್ತು ಹಂಗೆ. 2 ಇಲ್ಲ ಅಂತ ಅಂದ್ರೆ ಈ ತರ ಅತಂತ್ರ ಸ್ಥಿತಿ. ನೋಡಿ, ಲವ್ ಮಾಡುವಾಗ 10 ವರ್ಷ ಹುಡುಗಿ ಹಿಂದೆ ಲೈಫ್ ಕಳೆದು ಬಿಡ್ತೀರಾ. ಕೊನೆಗೆ ಒಂದ್ ಹಂತಕ್ಕೆ ಬಂದಾಗ ಈಗ ಏನ್ ಮಾಡೋದು ಅಂತ ಬಾಯ್ ಬಡ್ಕೊಳಂಗಾಗತ್ತೆ. ಲವ್ ಮಾಡೋಕ್ಕಿಂತ ಮುಂಚೆನೆ ನನ್ನ ಕೆರಿಯರ್ ನಾನು ಬಿಲ್ಡ್ ಮಾಡಿ ನನ್ನ ಪ್ರೀತಿನ ಪಡ್ಕೊಬೇಕು ಅನ್ನೋ ಯೋಚನೆ ಅವಾಗ್ಲೇ ಮಾಡಿ ನಿಮ್ ಕೆರಿಯರ್ ಕಡೆ ಯೋಚನೆ ಮಾಡಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ಏನ್ ಮಾಡಕ್ಕಾಗಲ್ಲ, ಹಂಗ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಬೇಕು ಅಂತ ಏನಿಲ್ಲ. ಈ ಭೂಮಿಗೆ ನೀವು ಬರುವಾಗ ಒಬ್ಬರೇ ಬಂದ್ರಿ, ಏನು ತಗೊಂಡ್ ಬರ್ಲಿಲ್ಲ. ಹೋಗುವಾಗ್ಲೂ ಒಬ್ಬರೇ ಹೋಗ್ತೀರಾ, ಏನು ತಗೊಂಡು ಹೋಗಲ್ಲ. ಇಲ್ಲಿ ಏನೇ ಗಳಿಸಿದ್ರು ಇಲ್ಲೇ ಬಿಟ್ಟು ಹೋಗ್ತೀರಾ ಅಂದ್ಮೇಲೆ ನೀವು ಕಳ್ಕೊಳ್ಳೋದೇನಿದೆ, ಗಳಿಸ್ಕೊಳ್ಳೋದೇನಿದೆ ಇಲ್ಲಿ? ಇದಕ್ಕೆಲ್ಲ ಮದ್ದು ಅಂದ್ರೆ ಸಮಯನೇ ಎಲ್ಲಾನು ಹೀಲ್ ಮಾಡುತ್ತೆ. ಈಗಿರೋ ನೋವು 5 ವರ್ಷ ಬಿಟ್ಟು ನೋಡಿದ್ಮೇಲೆ ಆ ನೋವು ಯಾವ್ದು ಇರಲ್ಲ. ವೇಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಸೂಸೈಡೇ ಮಾಡ್ಕೊಳ್ಳೋದು ದಾರಿ ಅಂತ ಅನ್ನೋದಾಗಿದ್ರೆ ನಾನು ಇಷ್ಟೊತ್ತಿಗೆ 3-4 ಸರಿ ಸೂಸೈಡ್ ಮಾಡ್ಕೊಬೇಕಾಗಿತ್ತು.